ಹೆಣ್ಣು ಮಕ್ಕಳಾಗಿದ್ದರೆ ಹೆಣ್ಣುಮಕ್ಕಳನ್ನೇ ಶತ್ರುಗಳಾಗ್ತಾ ಹೋಗ್ತಾರೆ. ಅವ್ರವ್ರಿಗೆ ಕಲಹಗಳು, ಜಗಳಗಳು ಕುಟುಂಬದಲ್ಲಿ ಇವೆಲ್ಲವೂ ನಡೀತಾ ಹೋಗುತ್ತೆ ವೃಷಭ ರಾಶಿಯವರಿಗೆ. ಹಾಗಾಗಿ ವೃಷಭ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಒಂದು ತಿಂಗಳು ನೀವು ಏನು ಇಷ್ಟು ದಿನ ನೀವು ಮುಟ್ಟಿದ್ದೆಲ್ಲ ಚಿನ್ನ ರಾಜಯೋಗ ಅಂತ ಹೇಳಿ ಬಂದ್ವಿ, ಇದೇ ಒಂದು ತಿಂಗಳು ನೀವೇನೇ ಮುಟ್ಟಿದ್ರು ಅಲ್ಲೆಲ್ಲ ಕರಗೋ ಅಂತ ಒಂದು ತಿಂಗಳಾಗಿರುತ್ತೆ. ಅಂದರೆ ದುಡ್ಡು ಕಾಸು ವಿಷಯದಲ್ಲಾಗಿರ್ಬೋದು, ಪ್ರಾಪರ್ಟಿ ವಿಷಯದಲ್ಲಾಗಿರ್ಬೋದು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದರಲ್ಲೂ ದುಡ್ಡನ್ನು ಅತಿ ಹೆಚ್ಚು ಕಳ್ಕೊಳ್ಳೋದಾಗಿರ್ಬೋದು, ಎಲ್ಲೋ ಒಂದು ಕಡೆ ಜಗಳ ಕದನಗಳಾಗಿರ್ಬೋದು, ಮನೆಯಲ್ಲಿ ನೆಮ್ಮದಿ ಇಲ್ಲದಿರೋ ಜೀವನ ಆಗಿರುತ್ತೆ. ಯಾಕಂದರೆ ರಾಶಿಯಾಧಿಪತಿ ಶುಕ್ರ ವ್ಯಯಸ್ಥಾನಕ್ಕೆ ಬಂದಾಗ ಇಂಥವೆಲ್ಲ, ಮತ್ತು ಆರೋಗ್ಯ ಸಮಸ್ಯೆ ಇಂಥವುಗಳೆಲ್ಲ ನಡೀತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆ ಹೆಚ್ಚಿನದಾಗಿ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಅದರಲ್ಲೂ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ನೋಡಿ, ಅತಿ ಹೆಚ್ಚು ಹಾಸ್ಪಿಟಲ್ಗೆ ದುಡ್ಡು ಖರ್ಚು ಮಾಡ್ಕೊಳ್ಳೋದು. ಆರೋಗ್ಯ ಸಮಸ್ಯೆ ತಾನೇ ಅಷ್ಟೇ ತಾನೇ ಅನ್ಕೋತೀರ. ಆದರೆ ಈ ಒಂದು ತಿಂಗಳಲ್ಲಿ ಒಂದು ಟೆಸ್ಟ್ ಹೋದರೆ ಇನ್ನೊಂದು ಟೆಸ್ಟ್ ಹೋದರೆ ಇನ್ನೊಂದು ಟೆಸ್ಟ್, ಹೀಗೆ ಅತಿ ಹೆಚ್ಚು ನೀವು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಆರೋಗ್ಯಕ್ಕಾಗಿ ಹಾಸ್ಪಿಟ್ಲಿಗೆ ದುಡ್ಡನ್ನು ಖರ್ಚು ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಜಾಸ್ತಿ ಬರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಒಂದು ತಿಂಗಳು ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ. ದುಡ್ಡು ಇಲ್ದಿರ ತುಂಬ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ವೃಷಭ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ವೃಷಭ ರಾಶಿಯವ್ರಿಗೆ ಟೈಮು 26ನೇ ತಾರೀಕಿಂದ ಕೆಡ್ತಾ ಬಂದಿದೆ. ಸೊ ವೃಷಭ ರಾಶಿಯವ್ರ ಮನೇಲಿ ಯಾರ್ಯಾರೆಲ್ಲ ವೃಷಭ ರಾಶಿಯವರು ಇರ್ತೀರಾ, ನಿನ್ನೆ ಇವತ್ತು ನಾಳೆ ಈ 3-4 ದಿನ ತುಂಬ ಟೈಮ್ ಕೆಟ್ಟಿದೆ. ಹಾಗಾಗಿ ವೃಷಭ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಹುಷಾರಾಗಿರಿ ವೃಷಭ ರಾಶಿಯವರು. ಕುಬೇರ ಮೂಲ ಬಗ್ಗೆ ತಿಳಿಸ್ಕೊಡೋಣ ಮೇಡಮ್. ಅದಕ್ಕೂ ಮುಂಚೆ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಸರ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಿವಮೊಗ್ಗದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ನನ್ನ ಸಿಸ್ಟರ್ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? ಹೇಳ್ತೀನಮ್ಮ. ಹೇಳಿ ಹೇಳಿ. 18/1. ಓಕೆ 1977. ಓಕೆ, ಹುಟ್ಟಿದ ಸಮಯ? ಮಂಗಳವಾರ ರಾತ್ರಿ 9:30. ರಾತ್ರಿ 9:30. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮಿತ್ರ ಮೇಡಮ್. ನಮಸ್ತೆ ಸರ್. ಶಿವಮೊಗ್ಗದಿಂದ ಹೆಂಗಿದೆ, ಏನಾದರೂ ಇಂಪ್ರೂವ್ ಆಗುತ್ತಾ ಹೇಗೆ ಅಂತ ಮೇಡಮ್? ಸರ್ ಇದು ನಿಮ್ಮ ಏನು ಪ್ರಶ್ನೆ ಸರ್? ಇವ್ರದ್ದು ಧನುರಾಶಿ ಪೂರ್ವಾಷಾಢ ನಕ್ಷತ್ರ ಬರುತ್ತೆ. ಏನು ಪ್ರಶ್ನೆ ಅಂತ ಕೇಳಬೇಕಿತ್ತು. ಪ್ರಶ್ನೆ ಅಂದ್ರೆ ಮೇಡಮ್ ಆರೋಗ್ಯದಲ್ಲಿ ಹೇಗಿದೆ? ಆರೋಗ್ಯ ಅಂತ ಬಂದಾಗ ನೋಡಿ ಸರ್, 24ರಿಂದ 40 ಗುರುದಶ ನಡೀತಾ ಇದೆ ಇವ್ರಿಗೆ. ಗುರುದಶ ನಡೀತಾ ಇದೆ. ಮತ್ತು ಇವರ ಆರೋಗ್ಯ ಸಮಸ್ಯೆ ಸ್ವಲ್ಪ, ಯಾಕಂದರೆ 12ನೇ ಮನೇಲಿ ಲಗ್ನಕ್ಕೆ 12ರಲ್ಲಿ ಶನಿ ಇರ್ತಾನೆ. ಹಾಗಾಗಿ ಗುರುದಶ ರನ್ನಿಂಗು ಪರವಾಗಿಲ್ಲ ಸರ್. ಸ್ವಲ್ಪ ಶುಗರ್ ಏನಾದರೂ ಬಂದಿದ್ರೆ ಅದು ಸ್ವಲ್ಪ ಜಾಸ್ತಿ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಕಿಡ್ನಿ ಸಮಸ್ಯೆ ಏನಾದರೂ ಇದೆಯಾ ಇವ್ರಿಗೆ? ಏನು ಇಲ್ಲ ಮೇಡಮ್. ಆರೋಗ್ಯ ಸಮಸ್ಯೆ. ಮತ್ತು ಇವ್ರ ತಂದೆಯವರು ಇದ್ದಾರಾ? ತಂದೆ ಮಾವ? ಇಲ್ಲ, ತಂದೆ ಮಾವ ಇಬ್ರು ತೀರ್ಕೊಂಡು ಹೋಗಿದ್ದಾರೆ ಮೇಡಮ್. ಓಕೆ ಸರ್, ಹಂಗಿದ್ರೆ ಓಕೆ ಪರವಾಗಿಲ್ಲ. ಆದರೆ ಇವ್ರಿಗೆ ಸ್ವಲ್ಪ ಶುಗರು ಅಥವಾ BP ಜಾಸ್ತಿ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ, ಪರವಾಗಿಲ್ಲ ಸರ್, ಚೆನ್ನಾಗಿದೆ ಜಾತಕನೂ ಏನಂತ ಚೆನ್ನಾಗಿದೆ.